ಎಲ್ಲರಿಗೂ ನಮಸ್ಕಾರಗಳು. ಭಾರತದ ಪ್ರಮುಖ ಘಟನಾವಳಿಗಳು. ಭಾರತ ಗಣರಾಜ್ಯವಾಗಿದ್ದು ಜನವರಿ 26, 1950. ಗಾಂಧೀಜಿಯವರ ಹತ್ಯೆ ನಡೆದಿದ್ದು ಜನವರಿ 30, 1948. ದೇಶದ ಮೊದಲ ಸಾಕ್ಷರ ಜಿಲ್ಲೆ ಎರ್ನಾಕುಲಂ. ಸಾವಿರದ 1966 ಭಾರತ ಪಾಕಿಸ್ತಾನದ ಶೃಂಗಸಭೆ ನಡೆದ ಸ್ಥಳ ತಾಷ್ಕೆಂಟ್. ಭಾರತ ಪಾಕಿಸ್ತಾನ ಶಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದ್ದು 1972. ಭಾರತದ 29ನೇ ರಾಜ್ಯ ತೆಲಂಗಾಣ. ಭಾರತದಲ್ಲಿ ವಿವಾಹ ವಿಚ್ಛೇದನ ಮಸೂದೆ ಅಂಗೀಕಾರವಾದ ವರ್ಷ 1952. ಭಾಷಾ ಆಧಾರದ ಮೇಲೆ ರಾಜ್ಯಗಳ ಪುನರ್ವಿಂಗಡಣೆ ನಡೆದ ವರ್ಷ 1956. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನಿಧನ 1966. ಭೋಪಾಲ್ ಅನಿಲ ದುರಂತ ನಡೆದಿದ್ದು ಡಿಸೆಂಬರ್ 1984. ಇಂದಿರಾ ಗಾಂಧಿಯವರ ಹತ್ಯೆ ನಡೆದ ವರ್ಷ ಅಕ್ಟೋಬರ್ 31, 1984. ಗೋವಾ 25ನೇ ರಾಜ್ಯವಾಗಿದ್ದು 1987. ಭಾರತ ಪಾಕಿಸ್ತಾನ ಶಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಇಂದಿರಾ ಗಾಂಧಿ, ZA ಭುಟ್ಟೋ. ರಾಜೀವ್ ಗಾಂಧಿಯವರ ಹತ್ಯೆ ನಡೆದ ವರ್ಷ ಮೇ 21, 1991. ಸಾವಿರದ 1978ರಲ್ಲಿ ಇಂದಿರಾ ಗಾಂಧಿಯವರು ಲೋಕಸಭೆಗೆ ಆಯ್ಕೆಯಾದ ಕ್ಷೇತ್ರ ಚಿಕ್ಕಮಗಳೂರು. ಭಾರತದಲ್ಲಿ ಇದುವರೆಗೆ 2 ಬಾರಿ ಹಂಗಾಮಿ ಪ್ರಧಾನಮಂತ್ರಿಯಾಗಿದ್ದವರು ಗುಲ್ಜಾರಿಲಾಲ್ ನಂದಾ. ಜವಾಹರ್ಲಾಲ್ ನೆಹರೂರವರ ನಿಧನ ಮೇ 27, 1964. ನೆಹರೂರವರ ನಿಧನದ ನಂತರ ಭಾರತದ ಹಂಗಾಮಿ ಪ್ರಧಾನಮಂತ್ರಿಯಾಗಿದ್ದವರು ಗುಲ್ಜಾರಿಲಾಲ್ ನಂದಾ. ಮದರ್ ತೆರೆಸಾ ನಿಧನ 1997. 1975ರಲ್ಲಿ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೊಂಡಾಗ ರಾಷ್ಟ್ರಪತಿಯಾಗಿದ್ದವರು ಫಕ್ರುದ್ದೀನ್ ಅಲಿ ಅಹಮದ್. ಭಾರತ ಮತ್ತು ಚೀನಾ ನಡುವೆ ಪಂಚಶೀಲ ಒಪ್ಪಂದ ನಡೆದಿದ್ದು 1954. ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ಎವರೆಸ್ಟ್ ಶಿಖರವನ್ನು ಏರಿದ್ದು 1953. ಭಾರತದಲ್ಲಿ ಲೋಕಸಭೆಗೆ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ 1951, 52.
1951ರ ಮೊದಲ ಏಷ್ಯನ್ ಕ್ರೀಡೆಗಳು ಭಾರತದ ಈ ನಗರದಲ್ಲಿ ನಡೆಯಿತು, ನವದೆಹಲಿ. ವಿ.ಪಿ. ಸಿಂಗ್ ಭಾರತದ ಪ್ರಧಾನಮಂತ್ರಿಯಾಗಿದ್ದ ವರ್ಷ 1992. ಭಾರತದಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದ ವರ್ಷ 1951. ಮತದಾನದ ವಯಸ್ಸನ್ನು 18ಕ್ಕೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಮಸೂದೆ 61ನೇ ತಿದ್ದುಪಡಿ ಮಸೂದೆ 1989. ಅಯೋಧ್ಯೆಯ ಬಾಬ್ರಿ ಮಸೀದಿ ಧ್ವಂಸಗೊಂಡಿದ್ದು ಡಿಸೆಂಬರ್ 6, 1992. ಧನ್ಯವಾದಗಳು. ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನ್ನ ಮುಂದಿನ ವಿಡಿಯೋದ ಬಗ್ಗೆ ಮಾಹಿತಿನ ಪಡೆದುಕೊಳ್ಳಿ.